ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಒಂದು ಕತೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಕತೆ ಹೆಸರು ಏನಪ್ಪ ಅಂತಂದರೆ, ಆಪತ್ಕಾಲದಲ್ಲಿ ಸಹಾಯ ಮಾಡಿದಗಳನ್ನು ನಂಬಬೇಡ ಅಂತ. ಇದು ಯಾರೇ ಬರೆದಿರೋದಾಗಲಿ ಇಲ್ಲ ಓದಿ ಹೇಳ್ತಿರೋದಾಗಲಿ ಕತೆ ಅಲ್ಲ, ನಾನು ಸ್ವಂತವಾಗಿ ಮಾಡಿದ ಕತೆ. ಒಂದೂರಿನಲ್ಲಿ ಸೋಮ ಮತ್ತು ಭೀಮ ಅಂತ ಇಬ್ಬರು ಸ್ನೇಹಿತರಿರ್ತಾರೆ. ಇದರಲ್ಲಿ ಭೀಮನೂ ಡುಮ್ಮಕ್ಕಿರ್ತಾನೆ, ಮತ್ತು ಸೋಮನೂ ತಳ್ಳಿಗಿರ್ತಾನೆ, ಮತ್ತು ಅವನಿಗೆ ಧೈರ್ಯ ಜಾಸ್ತಿ, ಮತ್ತು ಭೀಮಂಗೆ ಧೈರ್ಯ ಕಮ್ಮಿ. ಇದೇ ಕಾರಣಕ್ಕೆ ಸೋಮ ಭೀಮನ ಯಾವಾಗಲೂ ರೇಗಿಸ್ತಿರ್ತಾನೆ. ಒಂದು ದಿವಸ ಇಬ್ಬರು ಹಿಂಗೆ ಮಾತಾಡ್ಕೊಂಡು ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ಸೋಮ ಹೇಳ್ತಿರ್ತಾನೆ, ಲೋ ಭೀಮ, ನಾನು ನಿನ್ನಂಥ ಎದುರು ಪಕ್ಕಳನ್ನ ಎಲ್ಲೂ ನೋಡಿಲ್ಲ, ಇಡೀ ಊರಲ್ಲೇ ನನ್ನಂಥ ಧೈರ್ಯಶಾಲಿ ಯಾರೂ ಇಲ್ಲ ಅಂತ. ಆದರೆ ಆವಾಗ ಪಕ್ಕದಲ್ಲಿ ಒಂದು ಕರಡಿ ಕೂಗು ಶಬ್ದ ಕೇಳಿಸುತ್ತೆ. ಆವಾಗ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಆವಾಗ ಹೆಂಗಾಗುತ್ತೆ ಹೇಳಿ, ದೊಡ್ಡ ಧೈರ್ಯದಲ್ಲಿ ಮೇಲೆ ರಾಜನಂತಿದ್ದವರು ಕೆಳಗಡೆ ಇಳಿದ್ಬಿಡ್ತಾರೆ. ಹಾಗೆ ಆಗೋದು. ಅದಕ್ಕೆ ಸೋಮ ಎದ್ರುಕೊಂಡು ಒಂದು ಮರ ಎತ್ತ. ಆದರೆ ಭೀಮ ಡುಮ್ಮಕ್ಕಿರೋ ಕಾರಣ ಅವನಿಗೆ ಮರ ಏರೋಕ್ಕಾಗಿಲ್ಲ. ಆದರೆ ಅವನೇನು ಮಾಡ್ತಾನೆ ಗೊತ್ತಾ, ಅವನು ಸೋಮಂಗಿನ ಧೈರ್ಯಶಾಲಿ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ, ಜೊತೆಗೆ ನಾನು ಕರಡಿಂದ ತಪ್ಪಿಸ್ಕೊಳ್ಬೇಕು ಅಂತನೂ ಅವನು ಉಸಿರನ್ನ ಗಟ್ಕೊಂಡು ನೆಲದ ಮೇಲೆ ಮಲ್ಕೊತಾನೆ. ಕರಡಿ ಬರುತ್ತೆ, ಮೂಸು ನೋಡುತ್ತೆ, ಏನೂ ಅನ್ಸಲ್ಲ ಅದಕ್ಕೆ. ಮನುಷ್ಯರು ಇದು ಮೂಸು ನೋಡಿದಾಗ ಇದು ಅವರು ಉಸಿರಾಡ್ತಿರೋ ಇದು ವಾಸನೆ ಬರುತ್ತಲ್ವ, ಅದು ಬರಲಿಲ್ಲ. ಅದಕ್ಕೆ ಕರಡಿ ಸತ್ತೋಗಿದ್ದೆ, ಬೇರೆ ಬಟ್ಟೆ ನಾವು ತಿನ್ನೋದು ನಮ್ಮ ಕರಡಿ ಕುಲಿಕ್ಕೆ ಅವಮಾನ ಅಂತ ಅದು ಹೋಯ್ತು. ಆಮೇಲೆ ಸೋಮ ಕೆಳಗಡೆ ಬಿಟ್ಟು, ಲೋ ಭೀಮ, ಆ ಕರಡಿ ಬಂದ್ಬಿಟ್ಟು ನಿನ್ನ ಕಿವಿಲಿ ಏನೋ ರಹಸ್ಯ ಗುಟ್ಟು ಹೇಳ್ತಲ್ಲ, ಏನದು ಅಂತ ಕೇಳ್ದ. ಅದಕ್ಕೆ ಭೀಮನ ಹತ್ರ ಅಪಾಯದ ಕಾಲದಲ್ಲಿ ಸಹಾಯ ಮಾಡಿದ ಗೆಳೆಯನ್ನು ಯಾವತ್ತೂ ನಂಬೇಡ ಅಂತಂದಾಯ್ತು. ಆವಾಗ ಸೋಮ ತಲೆ ತೆಗೆಸ್ಕೊಂಡು, ಕ್ಷಮಿಸ್ಬಿಡು ಗೆಳೆಯ, ನಾನು ಸ್ವಲ್ಪ ಜಾಸ್ತಿನೇ ಕೊಚ್ಕೊತಿದ್ದೆ ಅಂತ ಹೇಳಿದಾಗ, ಇರಲಿ ಬಿಡು, ಮುಂದಿನ ಸಲ ಹಿಂಗೆ ಮಾಡಬೇಡ ಅಂತ ಇಬ್ಬರು ಹೋಗ್ತಾರೆ. ಇದರಲ್ಲಿ ನೀತಿ ಏನಪ್ಪ ಅಂತಂದರೆ, ನಾವೆಷ್ಟೇ ಧೈರ್ಯಶಾಲಿಗಳಾಗಿರ್ಬೋದು, ಆದರೆ ಒಂದು ಸಮಯದಲ್ಲಿ ನಾವು ಕೂಡ ಎದುರು ಪುಕ್ಲರಾಗ್ತೀವಿ. ಅದಕ್ಕೋಸ್ಕರ ನಾವು ಯಾರ ಮುಂದೆನೂ ಜಂಬ ತೊಗೊಬಾರ್ದು. ಥ್ಯಾಂಕ್ ಯು.